ಚಾತುರ್ಮಾಸ್ಯದ ಅವಧಿ ಪರಮ ಪವಿತ್ರವಾದಂತಹ ಕಾಲ ಪ್ರಾರಂಭವಾಗ್ತಾ ಇದೆ. ಇಂದಿನ ಏಕಾದಶಿ ಶಯನಿ ಅನ್ನುವಂತಹ ಏಕಾದಶಿ. ಭಗವಂತ ಇಂದಿನಿಂದ 4 ತಿಂಗಳುಗಳ ಕಾಲ ಯೋಗ ನಿದ್ರೆಯಲ್ಲಿ ಅವನು ಆಸೀನನಾಗಿರ್ತಾನೆ. ಅಂತಹ ಯೋಗ ನಿದ್ರಾರೂಢನಾದಂತಹ ಪರಮಾತ್ಮನನ್ನ ನಾವು ಪ್ರಾರ್ಥಿಸುತ್ತಾ ಅವನ ಪ್ರೀತಿಗೋಸ್ಕರವಾಗಿ ಶಾಸ್ತ್ರ ಮತ್ತು ವೇದ ಪುರಾಣ ಇತಿಹಾಸಗಳಲ್ಲಿ ಹೇಳಿದ ರೀತಿಯಲ್ಲಿ ನಮ್ಮ ದೇಹದ ಶುದ್ಧಿಗೋಸ್ಕರವಾಗಿ ಏನು ಪಂಚ ಸಂಸ್ಕಾರಗಳಲ್ಲಿ ಒಂದಾದಂತಹ ತಾಪ ಸಂಸ್ಕಾರ ಎಂಬುದಾಗಿ ಹೇಳಿದ್ದಾರೆ. ಅಂತಹ ತಾಪ ಸಂಸ್ಕಾರ ಅಂದರೆ ಸುದರ್ಶನ ಮಂತ್ರದಿಂದ ಹೋಮವನ್ನು ಮಾಡಿ ಆ ಅಗ್ನಿಯಲ್ಲಿ ತಪ್ತವಾದಂತಹ ಭಗವಂತನ ಆಯುಧವಾದ ಚಕ್ರ ಶಂಖಗಳನ್ನ ನಮ್ಮ ಬಲ ಎಡಭುಜಗಳಲ್ಲಿ ಮಾತ್ರ ಧಾರಣೆ ಮಾಡಿಕೊಂಡು ಶ್ರೀಮದ್ ಆಚಾರ್ಯರು ಏನು ಹಾಕಿಕೊಟ್ಟಿದ್ದಾರೆ ಆ ಸಂಪ್ರದಾಯದ ಹಿನ್ನೆಲೆಯಲ್ಲಿ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಎಲ್ಲರೂ ಕೂಡ ಬಲ ಎಡಭುಜಗಳಲ್ಲಿ ಮಾತ್ರ ಈ ಯಾವ ಚಕ್ರ ಶಂಖಗಳನ್ನು ಧಾರಣೆ ಮಾಡಿಕೊಂಡು ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಂಡು ತನ್ಮೂಲಕವಾಗಿ ಈ ಚಾತುರ್ಮಾಸ್ಯ ವ್ರತಕ್ಕೆ ನಮ್ಮ ದೇಹವನ್ನು ಅಣೆ ಮಾಡಿಕೊಂಡು ಈ ಚಾತುರ್ಮಾಸ್ಯದಲ್ಲಿ ಹೇಳಿದಂತಹ ಅನೇಕ ವ್ರತ ನಿಯಮಗಳು, ದಾನ ಧರ್ಮಗಳು, ಉಪವಾಸಗಳು ಭಗವತ್ ಪ್ರೀತಿಗೋಸ್ಕರವಾಗಿ ನಾವು ಆಚರಿಸಿ ಪುನೀತರಾಗಬೇಕು. ಅಂತಹ ಪರಮ ಪವಿತ್ರವಾದಂತಹ ಶಯನಿ ಏಕಾದಶಿ ಇದು ತಪ್ತಮುದ್ರಾ ಧಾರಣೆ ಅನ್ನುವಂತಹದ್ದು ಶಾಸ್ತ್ರ ಸಮ್ಮತವಾಗಿರತಕ್ಕಂಥದ್ದು, ಸಂಪ್ರದಾಯ ಸಮ್ಮತವಾಗಿರತಕ್ಕಂಥದ್ದು. ಇವುಗಳು ನಾವು ಅವಶ್ಯವಾಗಿ ಧಾರಣೆ ಮಾಡಬೇಕು. ಈಗ ನಾವು ತೋರಿಸ್ತಾ ಇರುವಂತಹ ಮುದ್ರಿಕೆಗಳು ನಮ್ಮ ಶ್ರೀಮಠದ ಪ್ರಾಚೀನ ಪರಂಪರಾಗತವಾದಂತಹ ಶ್ರೀಮದ್ ಆಚಾರ್ಯರಿಂದ ಲಬ್ಧವಾದ ಪದ್ಮನಾಭ ತೀರ್ಥರು, ಜಯತೀರ್ಥರೇ ಮೊದಲಾದಂತಹ ಯತಿವರೇಣ್ಯರುಗಳಿಂದ ಧಾರಣೆ ಮಾಡಿಸಿರತಕ್ಕಂತಹ ಅವರಿಂದ ಅವರ ಕರಕಮಲಗಳಿಂದ ಸ್ಪೃಷ್ಟವಾದಂತಹ ಯಾವ ಪರಮ ಪವಿತ್ರವಾದಂತಹ ಮುದ್ರಿಕೆಗಳು, ಚಕ್ರ ಶಂಖಗಳು. ಇದು ಸುವರ್ಣ ಮುದ್ರಿಕೆ. ಪ್ರಾಚೀನ ಕಾಲದಿಂದಲೂ ಮಠದಲ್ಲಿ ಶ್ರೀಮದ್ ಆಚಾರ್ಯರಿಂದ ಕೊಡಮಾಡಲ್ಪಟ್ಟಂತಹ ಮುದ್ರಿಕೆಗಳನ್ನ ಕಾಲಕಾಲದಲ್ಲಿ ಅದಕ್ಕೆ ಕಾಯಕಲ್ಪವನ್ನು ಮಾಡುವ ಜೊತೆಯಲ್ಲಿ ಅದನ್ನ ವಿಶೇಷವಾಗಿ ಶ್ರೀಮಠದಲ್ಲಿ ಆರಾಧಿಸ್ತಾ ಬಂದಿದೆ. ಅದೇ ರೀತಿಯಾಗಿ ರಜತ ಈ ಮುದ್ರಿಕೆಗಳು ಇವುಗಳು ಕೂಡ ಪರಂಪರಾಗತವಾಗಿ ಬಂದಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ಜ್ಞಾನಿ ವರೇಣ್ಯರಿಂದ ಧಾರಣೆ ಮಾಡಲ್ಪಟ್ಟಂತಹದ್ದು ಮತ್ತು ಧಾರಣೆ ಮಾಡಿಸಿಕೊಳ್ಳಲ್ಪಟ್ಟಂತಹ ಮುದ್ರಿಕೆಗಳು. ಇವುಗಳನ್ನ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಎಲ್ಲರೂ ಕೂಡ ತಪ್ಪದಲೇ ಪವಿತ್ರ ಭಾವನೆಯಿಂದ ಧಾರಣೆ ಮಾಡಿ ದೇಹವನ್ನ ಶುದ್ಧಿಗೊಳಿಸಬೇಕು ಎಂಬುದಾಗಿ ಎಲ್ಲರಿಗೂ ಸೂಚನೆಯನ್ನು ಮಾಡ್ತಾ ಇದ್ದೇವೆ.